ಇದು ಪ್ರಭಾವಿ ರಾಜಕಾರಣಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಆ ನಾಯಕನಿಗೆ ವಾರಸುಧಾರೆ ಆಗ್ತಾಳ ಪುತ್ರಿ. ರಾಜ್ಯದ ಚಾಣಕ್ಯ ರಾಜಕಾರಣಿ ನೆರವಾಗ್ತಾಳ ಮಗಳು. ಪ್ರಭಾವಿ ಕುಟುಂಬದ ಕುಡಿಗೆ ರಾಜಕೀಯದ ಆಫರ್. ಮುಂಚೂಣಿ ನಾಯಕನ ಮಗಳು ತಂದೆಯನ್ನ ಮೀರಿಸ್ತಾಳ. ಹಾಗಾದ್ರೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕಾವೇರಿದಂತಹ ಚರ್ಚೆ. ಆ ಯುವ ನಾಯಕಿಯತ್ತ ಎಲ್ಲ ರಾಜಕಾರಣಿಗಳ ಚಿತ್ತ. ಆ ರಾಜಕಾರಣಿಯ ಪುತ್ರಿ ಪೊಲಿಟಿಕಲ್ ಎಂಟ್ರಿಯಾಗಿದ್ದೇ ಈಗ ಭಾರಿ ಸದ್ದು. ಕರುನಾಡು ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಆ ಒಂದು ನಾಯಕಿ, ಯಸ್, ಆ ಒಂದು ನಾಯಕಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದೆ. ಎಲ್ರಿಗೂ ಕೂಡ ಅರಗಿಸ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಪ್ರಭಾವಿ ರಾಜಕಾರಣಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದಾಗಿದೆ. ಆ ನಾಯಕಿಯ ವಾರಸುದಾರೆ ಆಗ್ತಾಳ ಆ ಒಂದು ಪುತ್ರಿ. ರಾಜ್ಯ ಚಾಣಕ್ಯ ರಾಜಕಾರಣಿ ಇವರು ಅವರ ಮಗಳು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರ. ಮತ್ತೆ ಮುನ್ನೆಲೆಗೆ ಬಂದಂತಹ ಡಿಕೆ ಶಿವಕುಮಾರ್ ಪುತ್ರಿಯ ಪೊಲಿಟಿಕಲ್ ಎಂಟ್ರಿ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಸೃಷ್ಟಿಸಿದಂತಹ ಐಶ್ವರ್ಯ. ಜಾಲತಾಣದಲ್ಲಿ ಐಶ್ವರ್ಯ ಪೊಲಿಟಿಕಲ್ ಎಂಟ್ರಿಯದ್ದೇ ಚರ್ಚೆ. ಸೋಷಿಯಲ್ ಮೀಡಿಯಾವನ್ನೇ ಶೇಕ್ ಮಾಡುತ್ತಿರುವಂತಹ ಐಶ್ವರ್ಯ ಡಿಕೆಎಸ್ ಹೆಗ್ಡೆಗೆ ಜೈ ಎಂದಂತಹ ನೆಟ್ಟಿಗರು. ಡಿಕೆ ಶಿವಕುಮಾರ್ ಪುತ್ರಿಯ ಪೊಲಿಟಿಕಲ್ ಎಂಟ್ರಿಗೆ ನೆಟ್ಟಿಗರ ಬಹುಪರಾಗ್. ವಿಡಿಯೋ ವೈರಲ್ ಬೆನ್ನಲ್ಲೇ ನೆಟ್ಟಿಗರಿಂದ ಕಾಮೆಂಟ್ಗಳ ಸುರಿಮಳೆ. ಐಶ್ವರ್ಯ ಆತ್ಮವಿಶ್ವಾಸ, ದೃಢ ಸಂಕಲ್ಪಕ್ಕೆ ನೆಟ್ಟಿಗರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಸ್, ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ರಾಜಕೀಯಕ್ಕೆ ಬರ್ತಾರಾ ಎನ್ನುವಂತಹ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ರಾಜಕೀಯದ ಉತ್ತರಾಧಿಕಾರಿ ಆಗ್ತಾರೆ ಎನ್ನುವಂತಹ ಪ್ರಶ್ನೆ ಆಗಾಗ ಕೇಳಿ ಬರ್ತಾ ಇತ್ತು. ಐಶ್ವರ್ಯ ರಾಜಕೀಯಕ್ಕೆ ಬರಬಹುದು ಅಂತ ಅವರ ಅಭಿಮಾನಿಗಳು ಕೂಡ ಆಸೆ ಪಡ್ತಾ ಇದ್ದಾರೆ, ಅಂದ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅವರ ಮಗಳು ನಿಜಕ್ಕೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಡಿಕೆ ಶಿವಕುಮಾರ್ ಪುತ್ರಿಯದ್ದೇ ಚರ್ಚೆ. ಐಶ್ವರ್ಯ ಸಮಯ ಸ್ಫೂರ್ತಿಗೆ ಫುಲ್ ಫಿದಾ ಆಗಿರುವಂತಹ ನೆಟ್ಟಿಗರು. ಡಿಕೆ ಶಿವಕುಮಾರ್ ಪುತ್ರಿಗೆ ನಿಜವಾಗಿಯೂ ಕೂಡ ತಂದೆಯಂತೆ ಆ ಚಾರ್ಮ್ ಇದೆ. ಆಕೆಯಲ್ಲಿ ಅಪ್ಪನ ನಾಯಕತ್ವದ ಗುಣಗಳು ಬೇರೂರಿವೆ. ಅಪ್ಪ ಹಾಕಿದ ಆಲದ ಮರ ಎನ್ನುವಂತೆ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇದೆ. ನೆಟ್ಟಿಗರು ಹಾಕಿದ ಟೀಕೆ ಟಿಪ್ಪಣಿಯನ್ನ ಸ್ವೀಕರಿಸಿದ ರೀತಿಗೆ ಇವರೆಲ್ಲರೂ ಕೂಡ ಫಿದಾ ಆಗಿದ್ದಾರೆ. ತಂದೆಯಂತೆಯೇ ಎದುರಾಳಿಗಳ ಟೀಕಾಸ್ತ್ರಗಳನ್ನ ಸ್ವೀಕರಿಸಿದಂತಹ ಐಶ್ವರ್ಯ ಸಂಯಮದಿಂದಲೇ ಟೀಕೆಗಳನ್ನ ಸ್ವೀಕಾರ ಮಾಡಿರುವಂತಹ ಡಿಕೆ ಶಿವಕುಮಾರ್ ಅವರ ಪುತ್ರಿ. ತಂದೆಯಂತೆಯೇ ಕಠಿಣ ಟೀಕಾಸ್ತ್ರಗಳನ್ನು ಕೂಡ ಸ್ವೀಕಾರ ಮಾಡಿರುವಂತಹ ಐಶ್ವರ್ಯ. ಈ ಎಲ್ಲ ಕಾರಣದಿಂದಲೇ ಐಶ್ವರ್ಯ ಎಲ್ಲರಿಗಿಂತ ಚುರುಕು. ಬೇರೆ ರಾಜಕಾರಣಿಯ ವಾರಸುದಾರರಿಗೆ ಹೋಲಿಸಿದ್ರೆ ಏಕೆ ಚುರುಕೆಂದ ಹೇಳ್ತಾ ಇರುವಂತಹ ನೆಟ್ಟಿಗರು. ಡಿಕೆ ಶಿವಕುಮಾರ್ ಪುತ್ರಿಯ ಪೊಲಿಟಿಕಲ್ ಎಂಟ್ರಿಗೆ ನೆಟ್ಟಿಗರು ಅದ್ಧೂರಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಪುತ್ರಿಯನ್ನ ನೆಟ್ಟಿಗರು ಹಾಡಿ ಹೊಗಳಿದ್ದಾರೆ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರ ಪುತ್ರಿ ಡಿಕೆ ಶಿವಕುಮಾರ್ ಅವರ ತರಾನೇ ಎಲ್ಲಾ ಟೀಕೆಗಳನ್ನ ಟಿಪ್ಪಣಿಗಳನ್ನ ತೆಗೆದುಕೊಳ್ಳುವಂತಹ ಶಕ್ತಿ ಆಕೆಯಲ್ಲಿ ಇದೆ. ಸಮಯ ಪ್ರಜ್ಞೆಯಿಂದ ಅವೆಲ್ಲವನ್ನೂ ಕೂಡ ನಿಭಾಯಿಸುವಂತಹ ಶಕ್ತಿ ಅವರಿಗಿದೆ ಎನ್ನುವಂತಹ ಮಾತನ್ನ ನೆಟ್ಟಿಗರು ಮಾತನಾಡ್ಕೊಳ್ತಾ ಇದ್ದಾರೆ. ಎಸ್, ಡಿಕೆ ಶಿವಕುಮಾರ್ ಅವರು ಹೇಗೆ ಎಲ್ಲವನ್ನೂ ಸಹಿಸಿಕೊಂಡು ಎಲ್ಲವನ್ನೂ ಮೆಟ್ಟಿ ನಿಂತು ಬೆಳೆದಿದ್ದಾರೋ ಅದೇ ರೀತಿ ಬೆಳೆಯುವಂತಹ ಎಲ್ಲಾ ಗುಣಲಕ್ಷಣಗಳು ಕೂಡ ಐಶ್ವರ್ಯ ಅವರಿಗೆ ಇದೆ ಎನ್ನುವಂತಹ ಮಾತನ್ನ ನೆಟ್ಟಿಗರು ಆಡ್ತಾ ಇದ್ದಾರೆ. ಪ್ರಶಂಸೆಗಳ ಜೊತೆಗೂ ಡಿಕೆ ಶಿವಕುಮಾರ್ ಪುತ್ರಿಗೆ ಟೀಕಾಸ್ತ್ರಗಳ ಸುರಿಮಳೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಜೊತೆ ಹೋಲಿಕೆ. ಪ್ರದೀಪ್ ಈಶ್ವರ್ ಫೀಮೇಲ್ ವರ್ಷನ್ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ವ್ಯವಹಾರ ಶೈಲಿಯಲ್ಲಿ ಪ್ರದೀಪ್ ಈಶ್ವರ್ ಜೊತೆ ನೆಟ್ಟಿಗರು ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ.
ಒಂದೇ ಸ್ವರ, ಅದೇ ಶ್ರುತಿ, ಆಕೆ ಆತನ ಸ್ತ್ರೀ ರೂಪ ಅಂತ ಹೇಳಿ ನೆಟ್ಟಿಗರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನ ನೆಗೆಟಿವ್ ಆಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಅಂತ ಮತ್ತೊಬ್ಬರು ಮಾತನಾಡ್ತಾ ಇದ್ದಾರೆ. ಇನ್ನು ಐಶ್ವರ್ಯ ವಿಚಾರವಾಗಿ ಒಬ್ಬೊಬ್ರು ಒಂದೊಂದು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಈ ಹೋಲಿಕೆ ಆಕೆ ಅಗ್ರೆಸಿವ್ ವಿಧಾನವನ್ನ ಸೂಚಿಸುತ್ತೆ. ಐಶ್ವರ್ಯರನ್ನ ಓಲೈಸಿಕೊಂಡು ನೆಟ್ಟಿಗರು ನಾನಾ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಅನುಭವಿ ನಾಯಕರಲ್ಲಿ ಮಾತ್ರ ಇಂತಹ ಗುಣ ಬರೋಕೆ ಸಾಧ್ಯ. ಅಪ್ಪನ ಜೊತೆ ಹೋಲಿಕೆ ಮಾಡಿ ನೆಟ್ಟಿಗರಿಂದ ಐಶ್ವರ್ಯ ಬಣ್ಣನೆಯನ್ನ ಪಡ್ಕೊಂಡಿದ್ದಾರೆ. ಎಸ್, ಕೆಲವೊಂದಿಷ್ಟು ಜನ ಕಾಮೆಂಟ್ ಅಂದ್ರೆ ಹಾಗೆ ಇರುತ್ತೀರಿ. ಒಬ್ಬೊಬ್ರು ಒಂದೊಂದ್ ತರ ಕಮೆಂಟ್ ಮಾಡ್ತಾರೆ. ಒಬ್ರು ಐಶ್ವರ್ಯ ಅವರ ಪರವಾಗಿ ಕಮೆಂಟ್ ಮಾಡಿದ್ರೆ ಇನ್ನೊಬ್ರು ಐಶ್ವರ್ಯ ಅವರ ವಿರೋಧವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ಮಾತಾಡುವಂತಹ ವಾಯ್ಸ್ ಟೋನ್ ಆಗಿರಬಹುದು ಸೇಮ್ ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ವ್ಯವಹಾರ ಶೈಲಿಯೂ ಕೂಡ ಪ್ರದೀಪ್ ಈಶ್ವರ್ ಅವರನ್ನೇ ಹೋಲುತ್ತೆ ಅಂತ ಹೇಳಿ ನೆಟ್ಟಿಗರು ಕಾಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅದೇ ಸ್ವರ, ಅದೇ ಶ್ರುತಿ, ಅದೇ ಮಾತು, ಅದೇ ಮಾತಿನ ದಾಟಿ, ಅದೇ ವಿಷಯಗಳು, ಅದೇ ಒಂದು ಏನ್ ಹೇಳ್ತಾರೆ, ಅದೇ ಒಂದು ಟೈಟಲ್ ಎನ್ನುವಂತಹ ವಿಚಾರವನ್ನ ನೆಟ್ಟಿಗರು ಬರೆದುಕೊಳ್ತಾ ಇದ್ದಾರೆ. ಫಿಮೇಲ್ ವರ್ಷನ್ ಅಂತ ಒಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ. ಅವ್ರು ಮಾತಾಡುವಂತಹ ಶೈಲಿ ಅದನ್ನ ನಾವು ಕಮೆಂಟ್ ಮಾಡೋಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಅವರ ಮೈಯಲ್ಲಿ ಅಗ್ರೆಸಿವ್ನೆಸ್ ಅನ್ನೋದು ಇದೆ, ಆದ್ರೆ ಹೇಗೆ ಎಲ್ಲಿ ಬಿಹೇವ್ ಮಾಡಬೇಕು ಅನ್ನೋದು ಐಶ್ವರ್ಯ ಅವ್ರಿಗೆ ಗೊತ್ತಿದೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇವೆಲ್ಲಾ ವಿಚಾರಗಳನ್ನ ತಾಳ್ಮೆಯಿಂದ ತೆಗೆದುಕೊಂಡ ಬಂದಂತಹ ವ್ಯಕ್ತಿ. ಆ ಒಂದು ಕಾರಣಕ್ಕಾಗಿ ಐಶ್ವರ್ಯ ಅವ್ರಿಗೂ ಅದೇ ಗುಣಗಳು ಬರುತ್ತೆ, ಬೇರೆ ಗುಣಗಳು ಬರೋದಿಲ್ಲ ಅಂತ ಒಂದಿಷ್ಟು ನೆಟ್ಟಿಗರು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಐಶ್ವರ್ಯ ಡಿ.ಕೆ. ಶಿವಕುಮಾರ್ ರಾಜಕೀಯಕ್ಕೆ ಅಂದ್ರೆ ಇಷ್ಟಕ್ಕೂ ಐಶ್ವರ್ಯ ಡಿ.ಕೆ.ಎಸ್ ಅವರು ರಾಜಕೀಯಕ್ಕೆ ಬರ್ತಾರಾ ಅಂತ, ಎರಡು ರಾಜಕೀಯ ಕುಟುಂಬಗಳ ವಾರಸುದಾರೆ ಆಗ್ತಾರಾ, ತಂದೆ ಗಂಡನ ಕಡೆಯ ವಾರಸುದಾರಿಕೆ ಮುಂದುವರಿಸುತ್ತಾರಾ? ಒಂದು ವೇಳೆ ತಂದೆ ಡಿ.ಕೆ. ಶಿವಕುಮಾರ್, ಚಿಕ್ಕಪ್ಪ ಸುರೇಶ್, ಮತ್ತೊಂದು ಕಡೆ ಮಾಜಿ ಸಿಎಂ ಎಸ್.ಎಂ.ಕೆ ರಾಜಕೀಯ ಕುಟುಂಬ, ಈ ಎರಡು ಕುಟುಂಬಗಳ ರಾಜಕೀಯ ಕೊಂಡಿ ಆಗ್ತಾರಾ? ಎರಡು ಪ್ರಭಾವಿ ಕುಟುಂಬಗಳ ವಾರಸುದಾರೆ ಐಶ್ವರ್ಯ? ಈ ಪ್ರಶ್ನೆಗೆ ಸದ್ಯಕ್ಕೆ ಸಿಗುವ ಉತ್ತರ ಇಲ್ಲ ಅಂತಾನೆ ಹೇಳಬಹುದು. ಈಗಾಗಲೇ ಶಿಕ್ಷಣ ಉದ್ಯಮದಲ್ಲಿ ಐಶ್ವರ್ಯ ಆರಿಸಿಕೊಂಡಿದ್ದಾರೆ. ಆ ಒಂದು ಉದ್ಯಮವನ್ನ ಆರಿಸಿಕೊಂಡಿದ್ದಾರೆ. ನನಗೆ ಇದೇ ಇಷ್ಟ ಅಂತ ಹೇಳಿ ಹಲವು ಬಾರಿ ಸ್ಪಷ್ಟನೆಯನ್ನ ನೀಡಿದ್ದು ಕೂಡ ಉಂಟು. ಪುತ್ರಿ ಜೊತೆಗೆ ಡಿ.ಕೆ. ಶಿವಕುಮಾರ್ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಕುಟುಂಬದ ಯಾರೂ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಆದ್ರೆ ಯಾರಿಗೆ ಗೊತ್ತು, ವಿಧಿ ಲಿಖಿತ ಯಾವಾಗ ಏನ್ ಬೇಕಾದ್ರೂ ಆಗತ್ತೆ. ಎಸ್, ಹೌದು, ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಏನು ಅಂತಂದ್ರೆ, ನನ್ನ ಕುಟುಂಬದಿಂದ ಯಾರೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡೋದಿಲ್ಲ ಇನ್ನೊಂತಹ ಮಾತನ್ನ ಆಡಿದ್ದಾರೆ. ಆದ್ರೆ ಯಾರಿಗೊತ್ತು ಯಾವ ಸಮಯದಲ್ಲಿ ಹೇಗಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಐಶ್ವರ್ಯ ಅವರು ರಾಜಕೀಯಕ್ಕೆ ಬರ್ತಾರಾ ಎನ್ನುವಂತಹ ವಿಚಾರ ಎಲ್ಲಾ ಕಡೆಗೂ ಚರ್ಚೆ ಆಗ್ತಾ ಇದೆ. ಅವರ ಒಂದಿಷ್ಟು ಮಾತುಗಳು, ಒಂದಿಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಎರಡು ರಾಜಕೀಯ ಕುಟುಂಬದ ವಾರಸುದಾರೆ ಆಗಿದ್ದಾರೆ ಐಶ್ವರ್ಯ ಅವರು. ಗಂಡನ ಮನೆ, ತಂದೆಯ ಮನೆಯಿಂದಲೂ ಕೂಡ ಅವರು ವಾರಸುದಾರೆ ಆಗಿದ್ದಾರೆ. ಒಂದು ಕಡೆ ತಂದೆ ಡಿ.ಕೆ. ಶಿವಕುಮಾರ್, ಚಿಕ್ಕಪ್ಪ ಡಿ.ಕೆ. ಸುರೇಶ್, ಮತ್ತೊಂದು ಕಡೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ರಾಜಕೀಯ ಕುಟುಂಬಕ್ಕೆ ಸೇರಿದವರು ಈಕೆ. ಆ ಒಂದು ಕಾರಣಕ್ಕೆ ರಾಜಕೀಯದ ಕೊಂಡಿ ತನ್ನಾರೇ ಇದೆ, ಅವರು ಬರ್ತಾರೆ ಅಂತ ಹಲವರು ಮಾತನಾಡ್ಕೊಳ್ತಾ ಇದ್ದಾರೆ. ಎರಡು ಪ್ರಭಾವಿ ಕುಟುಂಬದ ವಾರಸುದಾರೆ ಐಶ್ವರ್ಯ? ಈ ಪ್ರಶ್ನೆಗಳಿಗೆ ಸದ್ಯ ಉತ್ತರಗಳು ಸಿಗ್ತಾ ಇದೆ. ಅಂತಂದ್ರೆ ಯಾವ ಪ್ರಶ್ನೆಗೆ ಅಂತಂದ್ರೆ, ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಥವಾ ಕೊಡೋದಿಲ್ಲ, ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ ಐಶ್ವರ್ಯ ಅವರು. ಆಗಲ್ಲ, ನಾನು ಈ ಸದ್ಯಕ್ಕೆ ಬರೋದಿಲ್ಲ, ಶಿಕ್ಷಣ ಉದ್ಯಮವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ, ಅದರಲ್ಲಿ ಸಾಧನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ, ನಾನು ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಯಾರಿಗೊತ್ತು, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಬಂದ್ರೂ ಬರಬಹುದು.